the soul wants. That is obtained through meditation for the soul. ಜೀವಾತ್ಮ ಒಂದು ಬೆಳಗು, ಆ ಜೀವಾತ್ಮನಿಗೆ ಬೆಳಕು ಬೇಕಾಗಿರುತ್ತದೆ. We are that light which we are seeking. This light is not available in the world, or it is not obtained from any other person. This light is obtained from our own person, our own non-person, our own non-entityness, our own meditation. ಈ ಜೀವಾತ್ಮನಿಗೆ ಬೇಕಾಗ್ತಕ್ಕಂಥ ಬೆಳಗನ್ನ ಈ ಜಗತ್ತು ಕೊಡೋಕ್ಕಾಗೋದಿಲ್ಲ, ಈ ಹೊರಗಿನ ಯಾವ ಬೆಳಕುಗಳನ್ನು ಕೊಡೋಕ್ಕಾಗೋದಿಲ್ಲ. ಆ ಬೆಳಕನ್ನ ನಾವೇ ಜಾಗೃತ ಮಾಡ್ಕೋಬೇಕಾಗ್ತದೆ. ಆ ಜಾಗೃತ ಮಾಡ್ಕೋಬೇಕಾದ್ರೆ ಧ್ಯಾನದ ಅವಶ್ಯಕತೆ ಇದೆ. Right from my childhood, I used to go to a temple. Then, on special occasions, we used to go to Tirupati. That used to be God's place. But as I became an adult, I could not understand these things. I went a number of times to Tirupati, but nothing was being revealed. Only after meditation, I could see my own light. ನಾನು ಸಣ್ಣವನಿದ್ದಾಗ ದೇವಾಲಯಗಳಿಗೆ ಹೋಗ್ತಾ ಇದ್ದೆ, ಹಾಗೆ ತಿರುಪತಿಗೂ ಕೂಡ ಅನೇಕ ಬಾರಿ ನಾನು ಹೋಗ್ತಾ ಇದ್ದೆ. ಆದರೆ ಇನ್ನೂ ದೊಡ್ಡವನಾದ ಮೇಲೆ ಇದೆಲ್ಲ ಏನು ಈ ದೇವಸ್ಥಾನಕ್ಕೆ ಬರ್ತೇವೆ, ತಿರುಪತಿಗೆ ಬರ್ತೇವೆ, ಏನು ನನಗೇನು ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡೋಕೆ ಶುರು ಮಾಡಿದೆ. ಕೊನೆಗೆ ನನಗೆ ಅರಿವಾಗಿದ್ದು ಆ ಪರಮಾತ್ಮನನ್ನ ಈ ಧ್ಯಾನದ ಮುಖೇನ ನೋಡಬೇಕು ಅಂತ ಹೇಳಿ ನನಗೆ ಅರಿವಾಯಿತು. Right from my childhood, we were brought up in a Brahmin middle class family with a lot of pujas, and but there was always misery in the house. One problem or another. So many problems are there. Then we think that for the problems, some God will save them. We are that God. We have to save ourselves. As told in Bhagavad Gita, we have to liberate ourselves by our own efforts. That I came to know about 35 years back. ನಾನು ಒಂದು ಸಂಪ್ರದಾಯಸ್ಥ ಬ್ರಾಹ್ಮಣ ಮನೆತನದಿಂದ ಬಂದಂಥವನು. ಬದುಕಿನಲ್ಲಿ ನಮ್ಮ ಮನೆತನಕ್ಕೆ ಅನೇಕ ತೊಂದರೆಗಳು ಬರ್ತಾ ಹೋದವು. ಆ ತೊಂದರೆಗಳನ್ನು ನೀಗಿಸಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥ ಅರಿವಿರ್ತಿರ್ಲಿಲ್ಲ. ಮುಂದೆ ಬರ್ತಾ ಬರ್ತಾ ನನಗೆ ಅರಿವಾಗಿದ್ದು ಈ ರೀತಿ ಧ್ಯಾನ ಮತ್ತು ಈ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಅವುಗಳನ್ನು ದೂರ ಪಡಿಸ್ಕೋಬೋದೇ ಹೊರತು ಇನ್ಯಾವುದರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರಿವಾಯಿತು. ಅದು ಅರಿವಾಗಿ 35 ವರ್ಷಗಳಾಗಿದೆ. For the past 35 years, I am living with my ಬೆಳಗು, my light. ಹೋದ 35 ವರ್ಷಗಳಿಂದ ನನ್ನ ಬೆಳಗಿನ ಜೊತೆ ನಾನು ಬದುಕ್ತಾ ಇದ್ದೇನೆ. Before 35 years, there was no ಬೆಳಗು. 35 ವರ್ಷಗಳಿಗಿಂತ ಮೊದಲು ಆ ಬೆಳಕು ನನ್ನ ಜೊತೆ ಇರಲಿಲ್ಲ. My family members could not understand me. ನಮ್ಮ ಮನೆತನದವರೇ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅವರಿಗೆ. After I became ಬೆಳಗು, all my family members left me. ಅವರು ಮಾತನಾಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆ, ಇಡೀ ಮನೆತನ ಎಲ್ಲರೂ ನನ್ನನ್ನು ದೂರ ಮಾಡಿಬಿಟ್ರು ನನಗೆ ಬೆಳಗಾದಾಗ. We were a very big family in Hyderabad, in Andhra Pradesh. Many cousins and all those things. And everybody will have a big family tree. But when I became Belogu, when I became meditation, when I became myself, then all the people, my relations, everybody went away excepting my sister. That's all. All other people, even now, they are not with me. Only you are with me. ನಾನು ಹೈದರಾಬಾದ್ನಲ್ಲಿ ಇದ್ದಾಗ ದೊಡ್ಡ ಮನೆತನ
ಎಲ್ಲ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಈಗೆಲ್ಲ ಜೊತೆಗಿರ್ತಾ ಇದ್ವಿ. ಆದರೆ ನನಗೆ ಈ ಆಧ್ಯಾತ್ಮ ಜೀವನದ ಒಂದು ಪಥ ಸಿಕ್ಕ ಮೇಲೆ ನಾನು ಬೆಳಗಿನ ಕಡೆ ನಾನು ಹೊರಟಾಗ ಎಲ್ಲರೂ ಕೂಡ ನನ್ನಿಂದ ದೂರವಾದ್ರು. ನಮ್ಮ ಸಹೋದರಿ ಮಾತ್ರ ನಮ್ಮ ಜೊತೆ ಇದ್ದಾರೆ. ಇವತ್ತು ಸಹೋದರಿ ಎಲ್ಲ ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬರು ನನ್ನ ಬಾಂಧವರಾಗಿ, ಕುಲ ಬಾಂಧವರಾಗಿ ನೀವೆಲ್ಲ ನನ್ನ ಜೊತೆ ಇದ್ದೀರಾ. Even my wife did not agree with me, but after 5 years she slowly came to her own level. ನನ್ನ ಶ್ರೀಮತಿ ಕೂಡ ನನ್ನನ್ನು ಆಗ ಒಪ್ತಾ ಇರಲಿಲ್ಲ. ಆದರೆ ಹೋದ 5 ವರ್ಷಗಳಿಂದ ಮೆತ್ತಿಗೆ ನನ್ನನ್ನು ನಂಬೋಕೆ ಆರಂಭ ಮಾಡಿದ್ದಾರೆ. I lost a small family, but I got this big family. ನನ್ನ ಪುಟ್ಟ ಸಂಸಾರವನ್ನು ನಾನು ಕಳೆದುಕೊಂಡಿರ್ಬೋದು, ಆದರೆ ಇವತ್ತು ಸಿಕ್ಕಿರ್ತಕ್ಕಂತಹ ಈ ಮಹಾ ಸಂಸಾರದ ನಿಜಕ್ಕೂ ನನಗೆ ಆನಂದ ತಂದಿದೆ. What happened to me, what is truth for me, is truth for everybody else, and the same thing will happen to everybody else. Everybody will lose a small bit of the personal family, of course, but you will get great universal family. You will get also a great master like Arvind Chetty. ಇದು ಬದುಕಿನ ಸತ್ಯ. ನಿಮ್ಮ ಬದುಕಿನಲ್ಲಿಯೂ ಕೂಡ ಎಲ್ಲವೂ ದೂರವಾದರೂ ಕೂಡ ನೀವು ಆಧ್ಯಾತ್ಮಿಕ ಜೀವಿಗಳಾಗಿದ್ದರೆ ಈ ರೀತಿ ನಿಮ್ಮ ಬದುಕು ವಿಶಾಲವಾಗ್ತಾ ಹೋಗ್ತದೆ. ನಿಮಗೆ ನಿಮ್ಮ ಗುರು ಖಂಡಿತವಾಗಿಯೂ ನಿಮ್ಮ ಬದುಕಿನಲ್ಲಿ ಸಿಗ್ತಾರೆ ಅಂತಕ್ಕಂಥ ಮಾತಿನಲ್ಲಿ ನನ್ನ ಗುರು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಆದರೆ ನಮಗೆ ಅವ್ರು ಸಿಕ್ಕಿದ್ದಾರೆ ಅನ್ನೋದು ನಮಗೆ ಅರಿವಿದೆ. My own elder brother who brought me up, who gave me education, now for the past 20 years he is eating cows and buffaloes and all those things, and he has got all psoriasis. I told him, you should stop that, but no. My brother and all his family members are eating cows in America. If you open their fridge, only cows will come. Such a man, my own elder brother. He is not my elder brother. He is not a member of my family. Swamiji, you are all members of my family. ನನ್ನಿಂದ ದೂರವಾದ ನನ್ನ ದೊಡ್ಡಣ್ಣ ಮಾಂಸಾಹಾರಿಯಾಗಿದ್ದ. ಹಸು ದನಗಳ ಮಾಂಸ ತಿಂತ ಇದ್ದ. ಏನು ಕೇಳಿದ್ರು ಕೂಡ ಅವನು ಬಿಡ್ಲಾರದೆ ಕೊನೆಗೆ ಹಾಗೆ ಮಾಡಿ ಈಗ ಸೊರಾಸಿಸ್ ಅಂತಕ್ಕಂಥ ಒಂದು ರೋಗಗ್ರಸ್ತನಾಗಿದ್ದಾನೆ. ನಿಜಕ್ಕೂ ಕೂಡ ಅವನ ಬದುಕು ಬಹಳ ವಿಷಾದಕರವಾಗಿದೆ. ಆದರೂ ಕೂಡ ಅವನು ಈಗ ನನ್ನ ಸಹೋದರನೂ ಅಲ್ಲ. ನನ್ನ ಆ ಪುಟ್ಟ ಸಂಸಾರದಲ್ಲಿ ಅವರಿಲ್ಲದೆ ಇರುವುದರಿಂದ ನಾನು ಅದರ ಬಗ್ಗೆ ಕಲ್ಪನೆ ಇಲ್ಲ. ನೀವೆಲ್ಲರೂ ಕೂಡ ಈಗ ನನ್ನ ಸಹೋದರರಾಗಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. I am fondly hoping that someday in this my lifetime, my brother will become a vegetarian and come back to me. ಏನೋ ನನ್ನ ಬದುಕಿನಲ್ಲಿ ನನಗೆ ಆಸೆ ಇದೆ, ಒಂದಿನ ಇಲ್ಲ ಒಂದಿನ ನನ್ನ ಸಹೋದರನು ಕೂಡ ಸಸ್ಯಾಹಾರಿಯಾಗಿ ಮತ್ತೆ ಆ ಒಂದು ಸತ್ಯದ ಪಥಕ್ಕೆ ಬರ್ತಾನೆ ಅಂತ ಹೇಳಿ ನಂಬಿಕೆ ಇದೆ ಅಂತ. Pyramid Valley International is the most powerful center right now on this earth. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಏನಿದೆ ಅದು ಜಗತ್ತಿನಲ್ಲಿ ಅತ್ಯಂತ ಶಕ್ತಿ ಕೇಂದ್ರವಾಗಿದೆ. ಜಗತ್ತಿನಲ್ಲಿ ಅತ್ಯಂತ ಶಕ್ತಿ ಕೇಂದ್ರಿತ ಸ್ಥಳವಾಗಿದೆ ಅಂತ ಹೇಳಿದ್ದಾರೆ. Because of all people doing meditation here, that is the reason. ಅದನ್ನು ಧ್ಯಾನ ಮಾಡ್ತಾ ಇರೋದ್ರಿಂದ ಈ ಶಕ್ತಿ ಇಲ್ಲಿ ಗ್ರಹಿಕೆ ಆಗಿದೆ. A pyramid is like a energy bank. A bank is floated by rich people. Then all the rich people put their money in the bank, excess money, and that will be utilized by those people who don't have the financial resources. Same thing here in the pyramid. All the senior masters of meditation, all people meditation, they put some part of their own energy in the pyramid, and so that those people who don't have any meditation, any energy within them, they come here and draw that energy freely. It's an energy bank. ಇದೊಂದು ಚೈತನ್ಯದ ಬ್ಯಾಂಕ್ ಆಗಿದೆ. ಪಿರಮಿಡ್ ಅನ್ನೋದು ಒಂದು ಚೈತನ್ಯದ ಬ್ಯಾಂಕು. ಬ್ಯಾಂಕು ಅಂದಾಗ ಏನಾಗ್ತದೆ, ಎಲ್ಲ ಶ್ರೀಮಂತರು ಕೂಡ ತಮ್ಮ ಹಣವನ್ನು ಡೆಪಾಸಿಟ್ ಮಾಡ್ತಾರೆ. ಆ ಬಂದಂತ ಡೆಪಾಸಿಟ್ ನಿಂದ
ಬ್ಯಾಂಕಿನವರು ಯಾರಿಗೆ ಹಣ ಇಲ್ಲ, ಕೊರತೆ ಇದೆ, ಅದನ್ನು ಹಂಚತಕ್ಕಂತ ವ್ಯವಸ್ಥೆ ಇದೆ. ಹಾಗೆ ಈ ಪಿರಮಿಡ್ ಅನ್ನತಕ್ಕಂತ ಚೈತನ್ಯದ ಬ್ಯಾಂಕ್ ನಾವೇನಿಲ್ಲಿ ಆರಂಭ ಮಾಡಿದ್ದೇವೆ, ಅಲ್ಲಿ ಎಲ್ಲ ಸಿರಿವಂತರು ಅಂದರೆ ಎಲ್ಲ ಆಧ್ಯಾತ್ಮಿಕ ಜೀವಿಗಳು ನೀಡಿದಂತಹ ಚೈತನ್ಯದ ಒಂದು ಶಕ್ತಿಯನ್ನ ಯಾರಲ್ಲಿ ಚೈತನ್ಯ ಇಲ್ಲವೋ ಅವರಿಗೆ ಹಂಚತಕ್ಕಂತ ಇದೊಂದು ಪಿರಮಿಡ್ ವ್ಯವಸ್ಥೆ. Not every bank can mint money. Only a reserve bank can mint money. So, the reserve bank which mints money is not on this earth, which mints energy. It is outside the earth. And energy comes and it is safe deposited in pyramids. ಈಗ ಬ್ಯಾಂಕ್ನಲ್ಲಿ ಪ್ರತಿಯೊಂದು ಬ್ಯಾಂಕಿನಲ್ಲಿ ಟಂಕಸಾಲೆ ಇರೋದಿಲ್ಲ. ಟಂಕಸಾಲೆ ಅಂದ್ರೆ ಹಣವನ್ನ ತಯಾರು ಮಾಡತಕ್ಕಂತ ಒಂದು ಕಾರ್ಖಾನೆ. ಆದರೆ ಇಲ್ಲಿ ಪಿರಮಿಡ್ ನಲ್ಲಿ ಈ ಟಂಕಸಾಲೆ ಈ ಭೂಮಿಯ ಮೇಲಿಲ್ಲ. ಅದು ಮಹಾಲಿಂಗದಲ್ಲಿ ಅಂತ ನಾವು ಬಳಸ್ತೇವೆ ಕನ್ನಡದಲ್ಲಿ ಶಬ್ದ. ಅಲ್ಲಿಂದ ಇರೋದ್ರಿಂದ ಅದು ಇಲ್ಲಿಗೆ ಇದೇನು ನಮ್ಮ ಪಿರಮಿಡ್ ಕೇಂದ್ರಗಳಿವೆ, ಶಕ್ತಿ ಕೇಂದ್ರಗಳಿವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಿಂಟ್ ಮೇಲಿದೆ. ಆ ಚೈತನ್ಯ ಇಲ್ಲಿ ಈ ಬ್ಯಾಂಕಿಗೆ ಬರ್ತಾ ಇರ್ತದೆ. From the Reserve Bank of Creation, energy comes here. ಅದು ಸೃಷ್ಟಿಯ ರಿಸರ್ವ್ ಬ್ಯಾಂಕ್ ಅಂತ ಹೇಳ್ತಾರೆ. What happens? The pyramid, the shape of the pyramid is a very beautiful, safe deposit locker. So it will keep the energy intact without getting dissipated. ಬಹುಶಃ ನಿಮಗೆ ಎಲ್ಲಾ ಬ್ಯಾಂಕ್ಗಳಲ್ಲಿ ಸೇಫ್ ಡೆಪಾಸಿಟ್ ಲಾಕರ್ ಇರುತ್ತೆ, ಗೊತ್ತಿರ್ತದೆ. ಹಾಗೆ ಆ ಮಹಾ ಚೈತನ್ಯದ ಏನು ಮೇಲಿಂದ ಪರಮಾತ್ಮನ ರಿಸರ್ವ್ ಬ್ಯಾಂಕ್ ಇಂದ ಏನು ಚೈತನ್ಯ ನಮಗೆ ಇಲ್ಲಿ ಭೂಮಿಗೆ ಬರ್ತದೆ, ಅದು ಎಲ್ಲವೂ ಕೂಡ ಪಿರಮಿಡ್ ಅನ್ನತಕ್ಕಂತಹ ಸೇಫ್ ಡೆಪಾಸಿಟ್ ಲಾಕರ್ ಅಲ್ಲಿ ಸೇಫ್ ಆಗಿರುತ್ತೆ. The pyramid is gift by the gods. So we want as many pyramids as possible in all the villages, so that energy will be kept in reserve in all these pyramids, so that those people who have less energy, they can go into the pyramids and access that energy for their health and well-being and prosperity. ಪಿರಮಿಡ್ ಅಂತಕ್ಕಂತಹ ಈ ವ್ಯವಸ್ಥೆ ಪರಮಾತ್ಮ ಕೊಟ್ಟಿರತಕ್ಕಂತ ಒಂದು ವಿಶೇಷವಾದ ಉಡುಗೊರೆ. ಇದು ಚೈತನ್ಯದ ಉಡುಗೊರೆ. ಈ ಚೈತನ್ಯದ ಉಡುಗೊರೆ ಒಂದು ಕಡೆ ಅಲ್ಲ, ಎಲ್ಲಾ ಕಡೆ ಹೆಚ್ಚಾದಾಗ ಈ ಚೈತನ್ಯವನ್ನ ಎಲ್ಲರೂ ಕೂಡ ಉಪಯೋಗಿಸೋದಕ್ಕೆ ಅರ್ಥವಾಗ್ತದೆ. This is what I know about the pyramids. When you do meditation, when you go to so many other dimensions, you see many pyramids in all the dimensions of the creation. ಇಷ್ಟು ಮಾತ್ರ ನನಗೆ ಪಿರಮಿಡ್ ಬಗ್ಗೆ ಗೊತ್ತಿದೆ. ಹೀಗೆ ನೀವು ಗಂಭೀರವಾಗಿ ಈ ಪಿರಮಿಡ್ ಜ್ಞಾನದಲ್ಲಿ ಅಂತರಂಗದ ಒಳಗೆ ಹೋದ್ರೆ ಬಹುಶಃ ಅನೇಕ ಸ್ಥಳಗಳಲ್ಲಿ ಅದರ ಮುಂದುವರಿಕೆಯಾಗಿ ನಾವು ನೋಡ್ತಾ ಹೋಗ್ಬೋದು ಅನ್ನೋ ಮಾತನ್ನು ಹೇಳ್ತೇನೆ. The pyramid energy was first brought into this earth many thousands years ago. It is not the first time now. Before our civilization, there was Atlantean civilization, and simultaneously there was Lemurian civilization. Before that, there were many civilizations. Earth is a small village, and so many galaxies are there, galactic civilizations are there. There have been many civilizations who have come from many galaxies to Earth, and they have all brought many times pyramids. So it's not a. We should know that the history of Earth is of millions of years long. Okay, but today at this moment, Earth is attracting the attention of so many galaxies. So many people are around here, galactic masters, and for a few lakhs of years, negative forces from many galaxies, they were occupying the Earth and giving it a dark age. So this is called Asuras. You know what we heard in Puranas, Suras and Asuras, galactic wars, they are true. This is what I would like to tell you now. ಈಗ ಜಗತ್ತಿನಲ್ಲಿ ಈ ಪಿರಮಿಡ್ ಮೊದಲನೆಯ ಪಿರಮಿಡ್ ಅಲ್ಲ. ಅನೇಕ ಜನಾಂಗಗಳಿಂದ ಅನೇಕ ಸಹಸ್ರಾರು ವರ್ಷಗಳಿಂದ ಇಂತಹ ಪಿರಮಿಡ್ ಕಲ್ಪನೆಯ ಭೂಮಿ ಮೇಲೆ ಆಗ್ತಾ ಇದೆ. ಇಷ್ಟೇ ಅಲ್ಲ, ಈ ಭೂಮಿ ಅನ್ನೋದು ಕೇವಲ ಒಂದು ಭೂಮಿ ಅಲ್ಲ. ಈ ರೀತಿಯ ಅನೇಕ ಗ್ರಹಗಳು, ಆ ಗ್ರಹ ವ್ಯೂಹಗಳು ಬೇಕಾದಷ್ಟು ಜಗತ್ತಿನ ಹೊರಗೂ ಕೂಡ ಇವೆ. ಅಂತಹ ಗ್ರಹಗಳಿಂದಲೂ ಕೂಡ
ಆ ಚೈತನ್ಯ, ನಕಾರಾತ್ಮಕ ಚೈತನ್ಯವು ಕೂಡ ಈ ಭೂಮಿ ಮೇಲೆ ಬೀಳ್ತಾ ಇರ್ತದೆ. ಅಂತಹ ಭೂಮಿ ಮೇಲೆ ಬೀಳ್ತಕ್ಕಂಥ ನಕಾರಾತ್ಮಕ ಚೈತನ್ಯಗಳಿಗೆ ಒಳಗಾಗಿ ಭೂಮಿಯೂ ಕೂಡ ಸ್ವಲ್ಪ ತಲ್ಲಣಗಳನ್ನು ಕಾಣ್ತಾ ಇರ್ತದೆ. ಆದಾಗ ನಾವು ಇಂತಹ ಪಿರಮಿಡ್ಗಳನ್ನು ಮಾಡಿದ್ದೆ ಆದರೆ ಸಕಾರಾತ್ಮಕ ಚೈತನ್ಯದ ಗ್ರಹಿಕೆಗೆ ಅದು ಪರಿಪೂರ್ಣವಾಗಿ ಉಪಯುಕ್ತವಾಗ್ತದೆ. I thank Swamiji for translating this a little difficult and subject, but I wanted this to be available to you in fast Kannada, and that's why I had to give this trouble to Swamiji. We are very thankful. Give a big clap to Swamiji. Thank you. I am so very happy that you are so very fortunate to have this great son of India, this great son of creation, this great gift from Basaveshwara with us. Vegetarianism, meditation, pyramid energy, these are the three aspects. These are the meditation is Shiva, okay, and then Brahma is pyramid, Sushti. Some Vishnu is say, let us say, ahimsa and non-violence and vegetarianism, all called. These are the trimurtis of pyramid rasa. Brahma, Vishnu, Maheshwara. And this Jnana Belugu program will continue every day, every month, every day in a month, one day in a month. And thank you very much for Swamiji saying very kind words about me personally earlier. And as Swamiji said, nothing has been done to us. Nobody can belittle us. Nobody can harm us unless we harm ourselves. ನಮ್ಮನ್ನು ನಾವು ಏನಾದರೂ ನೋವು ಮಾಡ್ಕೋಬೇಕೆ ಹೊರತು ಇನ್ನೊಬ್ಬರು ನಮ್ಮನ್ನು ನೋವು ಮಾಡೋಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಒಂದು ಆ ಮಹಾ ಚೈತನ್ಯದ ಮಹಾಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಹೀಗೆ ಮುಂದುವರಿಯೋಣ. ಈ ಸಕಾರಾತ್ಮಕ ನನ್ನನ್ನ ಈ ಕ್ಷಣಕ್ಕೆ ಅರವಿಂದ್ ಜತ್ತಿ ಅವರು ಬಂದು ಈ ಒಂದು ತಮಗೆಲ್ರಿಗೂ ಕೂಡ ಅದು ಬಹಳ ಡಿಫಿಕಲ್ಟ್ ಆದ ಶಬ್ದಗಳನ್ನು ಕನ್ನಡೀಕರಣಗೊಳಿಸೋದಕ್ಕಾಗಿ ಅವರಿಗೆ ನಾನು ಹೇಳಿದ್ದೇನೆ. ಆದ್ದರಿಂದ ಅದರ ಬಗ್ಗೆ ಎಲ್ಲರೂ ಕೂಡ ಮುಂದಿನ ಕೊನೆಗೇನಿದೆ, ಇದು ಮಹಾ ಚೈತನ್ಯದ ಬೆಳಗಿನಲ್ಲಿ ನಾವು ಬದುಕೋಣ ಅನ್ನೋದೇ ಅವರ ಮೂಲ ತತ್ವ. Let us do meditation for 10 minutes.